ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕಾಗಿ ಶಾಸಕರು ಈಗ ಪಟ್ಟು ಹಿಡಿದಿದ್ದಾರೆ. ನಿಗಮ ಮಂಡಳಿ ಪಟ್ಟಿ ವಿಳಂಬವಾಗುವಂಥ ಪ್ರಶ್ನೆನೇ ಇಲ್ಲ. 2-3 ದಿನಗಳಲ್ಲಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತೆ. ಕಾಂಗ್ರೆಸ್ನ ಶಾಸಕ ಪ್ರಸಾದ್ ಅಬ್ಬಯ್ಯ ಈ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರಕ್ಕೆ ಹಣಕಾಸಿನ ತೊಂದರೆ ಇಲ್ಲ, ಜನರ ಪರವಾಗಿ ಕೆಲಸ ಮಾಡುವಂಥ ಒಳ್ಳೆಯ ನಿಗಮ ಕೊಡಿ ಅಂತ ನಾನು ಕೇಳ್ಕೊಂಡಿದ್ದೇನೆ. ಸಮಾಜದ ಮುಖಂಡರು KRDL ಕೇಳಿದ್ದಾರೆ ಅಂತ ಹೇಳಿ ಶಾಸಕ ಹೇಳಿದ್ದಾರೆ. ನೋಡಿ, ಇದು ಒಂದು ರೀತಿ ಅವರ ಆಕಾಂಕ್ಷಿತನ. ಅಂದರೆ KRDL ಇದೇ ನಿಗಮ ಬೇಕು ಅಂತ. ಕೆಲವೊಂದಿಷ್ಟು ಜನಪರವಾದಂತಹ ಕೆಲಸವನ್ನು ಮಾಡುವಂಥ ನಿಗಮಗಳಿದ್ದಾವೆ. ಹಾಗಾಗಿ ನಮ್ಮ ಸಮುದಾಯದ ಜನರು ಕೂಡ ಅದನ್ನೇ ಕೇಳ್ತಿದ್ದಾರೆ ಅಂತ ಶಾಸಕ ಪ್ರಸಾದ್ ಅಬ್ಬಯ್ಯ ಹೇಳಿದ್ದಾರೆ. ಸ್ಥಿತಿ ತೊಂದರೆ ಆಗೋದಿಲ್ಲ, ಏನೂ ಇಲ್ಲ, ವಿಳಂಬ ಆಗುವಂಥ ಪ್ರಶ್ನೆನೇ ಬರೋದಿಲ್ಲ. ಯಾಕಂದರೆ ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ಅತಿ ಶೀಘ್ರದಲ್ಲೇ ಇದು ಪ್ರಕಟಣೆ ಮಾಡ್ತೀವಿ ಅನ್ನೋವಂಥದ್ದು. ಯಾಕಂದರೆ ಈಗಾಗಲೇ ಎಲ್ಲನೂ ಡಿಸ್ಕಸ್ ಆಗಿ ಎಲ್ಲ ಫೈನಲೈಸ್ ಆಗಿ ಲೀಸ್ಟ್ ಎಲ್ಲ ಆಗಿದೆ. ಅಂತಿಮವಾಗಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡಬೇಕಾಗಿದೆ. ಒಂದು 2-3 ದಿನದಲ್ಲೇ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತದೆ. ಖಂಡಿತವಾಗಿ ಕ್ಲಿಯರ್ ಆಗುತ್ತೆ, ಏನು ತೊಂದರೆ ಇಲ್ಲ. ಯಾವುದು ಆರ್ಥಿಕ ಪರಿಸ್ಥಿತಿ ತೊಂದರೆ ಆಗೋದಿಲ್ಲ, ಏನೂ ಇಲ್ಲ. ಎಲ್ಲನೂ ಕೂಡ ನಿಭಾಯಿಸುವಂಥ ಶಕ್ತಿ ನಮ್ಮ ಸರ್ಕಾರಕ್ಕಿದೆ. 5 ಸ್ಕೀಮ್ಗಳನ್ನು ಭಾಳ ಯಶಸ್ವಿಯಾಗಿ ಕೊಡುವಂಥ ಕೆಲಸನೂ ಕೂಡ ಮಾಡಿದ್ದೀವಿ. ಮತ್ತು ಯಾವುದೇ ತೊಂದರೆನೂ ಕೂಡ ಡೆವಲಪ್ಮೆಂಟ್ ವಿಚಾರದಲ್ಲಿ ಕೂಡ ಯಾವುದೂ ಹಣಕಾಸಿನ ತೊಂದರೆನೇ ಆಗೋದಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ವಿಧಾನಸೌಧದಲ್ಲೇ ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಯಾವುದೂ ತೊಂದರೆ ಆಗೋದಿಲ್ಲ, ಯಾವುದೂ ಹಣಕಾಸಿನ ಆರ್ಥಿಕ ಪರಿಸ್ಥಿತಿ ತೊಂದರೆ ಆಗುವಂಥ ಪರಿಸ್ಥಿತಿನೇ ಇಲ್ಲ. ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಕಡೆ ಉಪಮುಖ್ಯಮಂತ್ರಿಗಳ ಕಡೆ ನಾನು ಕೇಳ್ಕೊಂಡಿದ್ದು, ಜನರ ಪರವಾಗಿ ಕೆಲಸ ಮಾಡುವಂಥ ಒಂದು ಒಳ್ಳೆಯ ನಿಗಮವನ್ನು ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು ಕೇಳ್ಕೊಂಡಿದ್ದೀನಿ. ಖಂಡಿತವಾಗಿ ಕೂಡ ಜನರ ಪರವಾಗಿ ಕೆಲಸ ಮಾಡುವಂಥ ಒಂದು ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು ಕೇಳ್ಕೊಂಡಿದ್ದೀನಿ. ಅದಕ್ಕೆ ಒಪ್ಕೊಂಡಿದ್ದಾರೆ. ಇಲ್ಲ, ನಾನು ಕೇಳಿದ್ದು ಯಾವುದಾದ್ರು ಜನರ ಪರವಾಗಿ ಒಳ್ಳೆಯ ನಿಗಮ ಕೆಲಸ ಮಾಡುವಂಥ ನಿಗಮ ಕೊಡಿ ಅಂತ.